ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಪರ್ಧಾದೀಪ ಯೂಟ್ಯೂಬ್ ಚಾನಲ್. ಈ ದಿನ ನಾನು ಈ ವಿಡಿಯೋದಲ್ಲಿ ನಿಮಗೆ KEA ಪೊಲೀಸ್ ಎಕ್ಸಾಮ್ ದಿವಸ ಯಾವ ರೀತಿ ಟಿಪ್ಸ್ ಯೂಸ್ ಮಾಡಬೇಕು, ಪರೀಕ್ಷಾ ದಿನ ಈ ರೀತಿ ಮಾಡಿದ್ರೆ ಹೀಗೆ ಮಾಡಿ ನೀವು ಹೆಚ್ಚು ಅಂಕ ಪಡ್ಕೊಳೋದು ಡೆಫಿನೆಟ್ಲಿ ಫಿಕ್ಸ್, ಉತ್ತಮ ಅಂಕ ಪಡ್ಕೊಳ್ಳೋದು ಪಕ್ಕ, ಏನೇನೋ ಟಿಪ್ಸ್ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾವ್ಯಾವ ಎಕ್ಸಾಮಿಗೆ ಯೂಸ್ ಆಗುತ್ತೆ, KEA ಪೊಲೀಸ್, VAO, STA, FTA ಈ ಎಕ್ಸಾಮ್ಗಳ ಪರೀಕ್ಷೆಯಲ್ಲಿ 100% ಇದು ಯೂಸ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಫುಲ್ ನೋಡಿ. ಬನ್ನಿ, ನಾನು ಹಲವಾರು ಟಿಪ್ಸ್ ಆಗಿ ಹೇಳ್ತಾ ಇರ್ತೀನಿ. ಫಸ್ಟ್ನೇ ಟಿಪ್ಸ್ ನೋಡೋದಾದರೆ ಬನ್ನಿ ಫ್ರೆಂಡ್ಸ್, ಫಸ್ಟ್ನೇ ಟಿಪ್ಸ್ ನೋಡೋಣ. ಇಲ್ಲಿ ನೋಡ್ಬೋದು ಫಸ್ಟ್ನೇ ಟಿಪ್ಸ್, ಪರೀಕ್ಷಾ ಕೇಂದ್ರಕ್ಕೆ ಬೇಗ ತಲುಪಿ. ಇದು ನನ್ನ ಮೊದಲನೇ ಟಿಪ್ಸ್ ಫ್ರೆಂಡ್ಸ್. ಯಾಕಂದರೆ ನೀವು ಪರೀಕ್ಷಾ ಕೇಂದ್ರಕ್ಕೆ ಬೇಗ ಹೋಗಬೇಕಾಗುತ್ತೆ. ಎಷ್ಟು ನಿಮಿಷ? ಮಿನಿಮಮ್ 60 ನಿಮಿಷ, 1 ಅವರ್ ಮುಂಚೆ ನೀವು ಎಕ್ಸಾಮ್ ಸೆಂಟ್ರಿಗೆ ಹೋಗಿಬಿಡಿ. ಯಾಕಂದರೆ ಇನ್ನೇನು 10:00ವರೆಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದು. ನೀವು 10 ಗಂಟೆಗೆ ಹೋಗ್ತೀನಿ ಅಂದರೆ ಆಗೋಲ್ಲ. ಯಾಕಂದರೆ ಅಲ್ಲಿ ವೆರಿಫಿಕೇಷನ್ ಇರುತ್ತೆ. ನಿಮ್ಮ ಹಾಲ್ ಟಿಕೆಟ್, ಆಧಾರ್ ಕಾರ್ಡ್ ಇವುಗಳನ್ನ ವೆರಿಫಿಕೇಷನ್ ಮಾಡ್ತಾರೆ, ನಿಮ್ಮ ಬಾಡಿ ಚೆಕ್ ಮಾಡ್ತಾರೆ. ನೀವು ಆದಷ್ಟು ನಾರ್ಮಲ್ ಪ್ಯಾಂಟ್ ಮತ್ತು ಶರ್ಟ್, ಸರಿಯಾದ ಸಮವಸ್ತ್ರಗಳನ್ನು ಧರಿಸ್ಕೊಂಡು ಹೋಗಿ. ಯಾವುದೇ ರೀತಿಯ ಫೋನ್, ವಾಚ್, ಸ್ಮಾರ್ಟ್ ವಾಚ್, ಯಾವುದೇ ಚಿನ್ನದ ಆಭರಣಗಳು, ಇವು ದೊಡ್ಡ ಆಭರಣಗಳು ಇನ್ನೇನು ಹಾಕ್ಕೊಂಡು ಹೋಗಂಗಿಲ್ಲ. ಇದು ಮೊದಲನೇ ಟಿಪ್ಸ್. ನಂತರ ಏನೇನು ತಗೊಂಡು ಹೋಗಬೇಕು ಅಂತ ನಾನು ಹೇಳ್ತೀನಿ ಅಂದರೆ, ಹಾಲ್ ಟಿಕೆಟ್, ಆಧಾರ್ ಕಾರ್ಡ್, ಫೋಟೋ ಐಡೆಂಟಿ ಕಾರ್ಡ್ ಏನಾದರೂ, ಮತ್ತು ಅಗತ್ಯ ದಾಖಲೆ ಮುಂಚಿತವಾಗಿ ಪರಿಶೀಲಿಸಿ. ನೋಡಿ, ಹಾಲ್ ಟಿಕೆಟ್ ತೊಗೊಂಡೋಗಿ ನೀವು. ನಂತರ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಇತರ ದಾಖಲೆಗಳಾದ ಪಾನ್ ಕಾರ್ಡ್, ವೋಟರ್ ID ಇವನ್ನ ಯಾವುದಾದ್ರೂ ತಗೊಂಡು ಹೋಗ್ಬೋದು. ಡ್ರೈವಿಂಗ್ ಲೈಸೆನ್ಸ್ ಕೂಡ ತಗೊಂಡು ಹೋಗ್ಬೋದು. ಇಸ್ಮಾತ್ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಇವನ್ನ ಯಾವಾದರೂ ತಗೊಂಡೋಗಿ. ಆದಷ್ಟು ಎಕ್ಸಾಮ್ ಹಿಂದಿನ ದಿನವೇ ಇವನ್ನೆಲ್ಲ ರೆಡಿ ಮಾಡಿ ನಮ್ಮ ಬ್ಯಾಗ್ನಲ್ಲೋ ಎಲ್ಲೋ ಇಟ್ಟು ಎತ್ತಿಕ್ಕೊಳ್ಳಿ. ಯಾಕಂದರೆ ಬೆಳಿಗ್ಗೆನೇ ಎದ್ದು ಇದನ್ನೆಲ್ಲ ಹುಡ್ಕೋಕ್ಕಾಗಲ್ಲ. ಹಾಲ್ ಟಿಕೆಟ್ಗಳನ್ನ ಡೌನ್ಲೋಡ್ ಮಾಡಿ ಪ್ರಿಂಟ್ ಬೇಗ ತೆಗೆಸ್ಕೊಳ್ಳಿ. ಆದಷ್ಟು ಕಲರ್ ಪ್ರಿಂಟೇ ಹಾಲ್ ಟಿಕೆಟ್ನ ತೆಗೆಸ್ಕೊಳ್ಳಿ. ಮುಂದೆ ನೋಡೋದಾದರೆ ಮುಂದಿನ ಟಿಪ್ಸ್ ಬನ್ನಿ. ಯಾವುದೇ ಕಾರಣಕ್ಕೂ ಆತ್ಮವಿಶ್ವಾಸ ಕಳ್ಕೊಬೇಡಿ. ಆತ್ಮವಿಶ್ವಾಸನೇ ನಿಮ್ಮ ಧೈರ್ಯ, ಅದೇ ನಿಮ್ಮ ಆಯುಧವಾಗಬೇಕು. ಯಾಕಂದರೆ ಎಕ್ಸಾಮ್ ಸೆಂಟ್ರಿಗೆ 1 ಅವರ್ ಮುಂಚೆ ಹೋಗ್ಬಿಟ್ಟಿರ್ತೀವಿ 9 ಗಂಟೆಗೆ ಅಲ್ಲಿ ಎಕ್ಸಾಮ್ ಸೆಂಟ್ರ್ ಹತ್ರ ಹೋಗ್ಬಿಟ್ಟಿರ್ತೀವಿ, ಕಾಲೇಜ್ ಹತ್ರ. ಅಂದರೆ ಇತರ ಅಭ್ಯರ್ಥಿಗಳು ಪುಸ್ತಕ ಓದ್ತಾ ಇರ್ತಾರೆ, ಬುಕ್ ಓದ್ತಾ ಇರ್ತಾರೆ, ಫೋನಲ್ಲೇ ಓದ್ತಾ ಇರ್ತಾರೆ, ಯೂಟ್ಯೂಬ್ ಕ್ಲಾಸ್ ಕೇಳ್ತಾ ಇರ್ತಾರೆ. ಇದಕ್ಕೆಲ್ಲ ನೀವು ಯಾವುದೇ ಕಾರಣಕ್ಕೂ ಟೆನ್ಷನ್ ತಗೊಬೇಡಿ, ಗೊಂದಲ ಗಾಬರಿ ಪಡಬೇಡಿ. ಯಾಕಂದರೆ ಲಾಸ್ಟ್ ನಿಮಿಷದಲ್ಲಿ ಓದೋದು ಯಾವುದು ನಿಮಗೆ ಯೂಸ್ ಆಗೋಲ್ಲ. ನೀವು ಹಿಂದೆ ಓದಿದ್ದೀರ ತಾನೆ, ಹಿಂದಿನ ಜ್ಞಾನ ನಿಮ್ಗೆ ಯೂಸ್ ಆದರೆ ಸಾಕಾಗ್ತದೆ. ಅಲ್ಲಿ ನೀವು ಟೆಕ್ನಿಕ್ ಯೂಸ್ ಮಾಡಬೇಕು. ಇವಾಗ ಇನ್ನೂ ಏನಾದರೂ ಒಳಗೆ ಹೋಗೋದು, ಎಕ್ಸಾಮ್ ಹಾಲ್ಗೆ ಒಳಗೆ ಹೋಗೋದಕ್ಕಿಂತ ಮುಂಚೆ ಏನಾದರೂ ಓದ್ಬಿಟ್ರೆ ಇನ್ನೂ ಗಾಬರಿ ಆಗಿಬಿಡ್ತೀರ. ಗಾಬರಿ ಬೇಡ, ಆರಾಮಾಗಿ ಕೂಲಾಗಿ ರಿಲ್ಯಾಕ್ಸ್ ಆಗಿರಿ. ಹೊಸಾಗಿ ಏನೋ ಕೊನೆ ಕ್ಷಣದಲ್ಲಿ ಓದ್ತೀರಾ ನೋಡಿ, ಓದೋಗಬೇಡಿ. ಯಾಕಂದರೆ ನಿಮ್ಮ ತಲೆಯಲ್ಲಿ ಗೊಂದಲ ಸೃಷ್ಟಿ ಆಗ್ತದೆ. ಕೊನೆಯ ನಿಮಿಷದಲ್ಲಿ ಏನಾದರೂ ನೀವು ಓದೋಕ್ಕೆ ಹೋದರೆ, ಕೊನೆ ಹಾಫ್ ಆನ್ ಅವರು 1 ಅವರ್ ಇದ್ದಾಗ ನಾವು ಓದೋಕ್ಕೆ ಹೋದರೆ ನಿಮ್ಮ ತಲೆಯಲ್ಲಿ ಗೊಂದಲ ಸೃಷ್ಟಿ ಆಗೋದು ಪಕ್ಕ. ಆದ್ದರಿಂದ ಕೊನೆಯ ನಿಮಿಷದಲ್ಲಿ ನೀವು ಓದಲಿಕ್ಕೆ ಹೋಗಬೇಡಿ. ನೀವು ಚೆನ್ನಾಗಿ ತಯಾರಿ ಮಾಡಿದ್ದೀರ ತಾನೆ, ಶಾಂತ ಮನಸ್ಸಿನಿಂದ ರಿಲ್ಯಾಕ್ಸ್ ಮೈಂಡ್ ಮುಖ್ಯ. ಯಾಕಂದರೆ ರಿಲ್ಯಾಕ್ಸ್ ಆಗಿದ್ದೆ ಅಂದರೆ ನೀವು ಅರ್ಧ ಎಕ್ಸಾಮ್ ತುಂಬ ಚೆನ್ನಾಗಿ ಮಾಡ್ತೀರಾ. ನೀವೇನ ಗಾಬರಿ ಗೊಂದಲ ಆದ್ರಿ ಅಂದರೆ ಎಕ್ಸಾಮಲ್ಲಿ ಕೈ ಕೊಡ್ತದೆ. ಅದಕ್ಕೆ ಗಾಬರಿ ಆಗಬೇಡ್ರಿ, ಆತ್ಮವಿಶ್ವಾಸದಿಂದಿರಿ ಅಂತ ಹೇಳ್ತೀನಿ. ಯಾಕಂದರೆ ಎಕ್ಸಾಮ್ ದಿನ ತುಂಬ ಮುಖ್ಯ. ನೀವೇನು ಶಾಂತವಾಗಿರೋದು, ಮನಸ್ಥಿತಿ, ಆತ್ಮವಿಶ್ವಾಸ ಗಟ್ಟಿಗೊಳಿಸ್ಕೊಳೋದು ತುಂಬ ಮುಖ್ಯ. ನಮ್ಮ ಗುರಿ ಏನು? ಆತ್ಮವಿಶ್ವಾಸವೇ ನಮ್ಮ ಯಶಸ್ಸಿನ ಮೊದಲ ಹೆಜ್ಜೆ. ಆತ್ಮವಿಶ್ವಾಸ ಇತ್ತು ಅಂದರೆ ಅದೇ ನಮ್ಮ ಯಶಸ್ಸಿನ ಮೊದಲ ಹೆಜ್ಜೆ ಆಗ್ತದೆ. ಶ್ರಮಕ್ಕೆ ಪಕ್ಕ ಯಶಸ್ಸು ಸಿಗ್ತದೆ. ಅದಕ್ಕೋಸ್ಕರ ನೀವು ಯಾವುದೇ ರೀತಿ ಮೈಂಡ್ನ ಟೆನ್ಷನ್ ಕೊಡಬೇಡಿ, ಆರಾಮಾಗಿ ರಿಲ್ಯಾಕ್ಸ್ ಆಗಿರಿ. ಮುಂದಿನ ಪಾಯಿಂಟ್ ನೋಡೋದಾದರೆ ಮುಂದಿನ ಟಿಪ್ಸ್ ನೋಡಿ, ಪ್ರಶ್ನೆ ಪತ್ರಿಕೆಯನ್ನು ಮೊದಲು ಸಂಪೂರ್ಣವಾಗಿ ಓದ್ಬಿಡಿ. ನಿಮಗೆ ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣವೇ ಕರೆಕ್ಟಾಗಿ OMR ಎಲ್ಲ ಫಿಲ್ ಆದಮೇಲೆ ನಿಮ್ಮ ರಿಜಿಸ್ಟರ್ ನಂಬರು, ಕ್ವಶನ್ ಕೋಡು ಮತ್ತು QP ಕೋಡ್ ಎಲ್ಲ ಕ್ಲೀನಾಗಿ ಫಿಲ್ ಮಾಡಿದಾದ್ಮೇಲೆ ಏನು ಮಾಡಬೇಕು, ಪ್ರಶ್ನೆ ಪತ್ರಿಕೆನ ಒಂದು ಸರಿ ಕ್ಲೀನಾಗಿ ಓದ್ಬಿಡ್ರಿ. ಸ್ವಲ್ಪ ಟೈಮ್ ಆದರೂ ಆಗಬೇಡಿ, ಕ್ಲೀನಾಗಿ ಓದ್ಬಿಟ್ರಿ. ಓದೋವಾಗ ಒಂದು ಇದು ಮಾಡಿರಿ, ಏನು ಮೊದಲೆರಡು 1-2-3 ನಿಮಿಷದಾಗೆ ಗೊತ್ತಾಗ್ಬಿಡ್ತಿದೆ ಕ್ವಶನ್ ಪೇಪರ್ ಈಸಿ ಇದೆಯೋ ಕಷ್ಟ ಇದೆಯೋ.
ಇದು ನಿಮ್ಮ ಮೈಂಡ್ ಸೆಟ್ಟಿಗೆ ಬಂದ್ಬಿಡ್ತೈತೆ ನೋಡಿ. ಅವಾಗ ಏನು ಮಾಡ್ತೀರಾ, ಇವಾಗ ಕಷ್ಟ ಇದೆಯೋ ಈಸಿ ಇದೆಯೋ ಅಂತ ಮೈಂಡ್ ಸೆಟ್ಟಿಗೆ ಬಂದ್ಬಿಡ್ತು. ನೀವು ಮಾಡಬೇಕಾಗಿರೋದು ನೆಕ್ಸ್ಟ್ ಕೆಲಸ ಸುಲಭ ಪ್ರಶ್ನೆಗಳು. ನಿಮ್ಗೆ ಯಾವ್ಯಾವ ಈಸಿ ಪ್ರಶ್ನೆ ಇರ್ತಾವೆ ನೋಡಿ, ಅವನ್ನ ಆಯ್ಕೆ ಮಾಡಿ ಅವಕ್ಕೆ ಉತ್ತರ ಮಾಡಿ. ಅವಕ್ಕೆ ಉತ್ತರ ಮಾಡ್ಕೊಂಡು ಹೋದರೆ ನಿಮಗೆ ಟೈಮ್ ತುಂಬಾ ಉಳಿತದೆ, ಟೈಮ್ ಮ್ಯಾನೇಜ್ಮೆಂಟ್ ಆಗ್ತದೆ. ನೀವು ಸುಲಭ ಪ್ರಶ್ನೆಗಳಿಗೆ ಕಡಿಮೆ ಸಮಯ ಕೊಟ್ಬಿಟ್ಟು ಬೇಗ ಬೇಗ ಕಂಪ್ಲೀಟ್ ಮಾಡಿಬಿಟ್ರೆ ಸಾಕಷ್ಟು ಟೈಮ್ ಉಳಿತದೆ. ಅದಕ್ಕೋಸ್ಕರ ಹೇಳಿದ್ದು ನಾನು, ಸುಲಭ ಪ್ರಶ್ನೆಗಳಿಗೆ ಮೊದಲು ಗುರ್ತು ಹಾಕ್ಬಿಡಿ, ಹಂಗೆ OMRಗೂ ಹಾಕ್ಬಿಡಿ. ತಿರ್ಗಿ OMRಲ್ಲಿ ಮಿಸ್ಟೇಕ್ ಮಾಡಿಬಿಡ್ತೀರ. ಕರೆಕ್ಟಾಗಿ ಒಂದು ಪ್ರಶ್ನೆಗೆ ಒಂದೇ OMRಲ್ಲಿ ABCD ಒಂದ್ರಾಗ ಯಾವ್ದಾನ ಒಂದು ಮಾತ್ರ ರೌಂಡ್ ಮಾಡಿ, 2 ಮಾಡೋಕ್ಕೆ ಹೋಗಬೇಡಿ, ಅದು ಮಾರ್ಕ್ಸ್ ಕಳ್ಕೊಳ್ತೀರಾ. ಓಕೆನಾ? ನೆಕ್ಸ್ಟು ಸುಲಭ ಪ್ರಶ್ನೆಗೆ ಮೊದಲು ಮಾಡ್ತೀರಾ, ನಂತರ ಕಠಿಣ ಪ್ರಶ್ನೆಗೆ ಮಾಡಿ. ಮೊದಲೇ ಕಠಿಣ ಪ್ರಶ್ನೆ ಸಿಕ್ಬಿಡ್ತಪ್ಪ, ಫಸ್ಟ್ನೇ ಕ್ವಶನ್ನೇ ಕಠಿಣ ಪ್ರಶ್ನೆ ಸಿಕ್ಬಿಡ್ತು, ನಿಮ್ಗದು ಗೊತ್ತಾಗ್ತಿಲ್ಲ, ಸುಮ್ಮನೆ ಫಸ್ಟ್ನೇ ಪ್ರಶ್ನೆ ಅಂತ ಮಾಡೋಕ್ಕೆ ಕೂತ್ಕೊಬೇಡಿ. ನೆಕ್ಸ್ಟ್ ಹೋಗ್ತಾ ಇರಿ. ಅದು ಗೊತ್ತಾಗ್ಲಿಲ್ವಾ, ಟೈಮ್ ತಿನ್ನುತ್ತೆ ಅಂತ ಅದು ಗೊತ್ತಾಗ್ಬಿಡ್ತದೆ ನೋಡಿದ ತಕ್ಷಣ. ಟೈಮ್ ತಿನ್ನುತ್ತೆ ಅಂದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇರಿ. ಅದನ್ನು ಬಿಟ್ಬಿಟ್ಟು ಈಸಿ ಇರೋದಾದರೆ ಹಾಕೊಂಡು ಹೋಗ್ತಾನೇ ಇರಿ. ನಂತರ ಏನು ಮಾಡಬೇಕು ಅಂದರೆ ನೆಕ್ಸ್ಟು ಕ್ವಶನ್ ಪೇಪರ್ ಹೋದ್ಮೇಲೆ ಈಸಿ ಇರೋ ಹಾಕ್ತೀರಾ, ಕಷ್ಟ ಇರೋವನ್ನ ಬಿಡ್ತೀರಾ. ಮುಂದಿನ ಟಿಪ್ಸ್ ನೋಡಿ, OMR ತುಂಬುವಾಗ ಎಚ್ಚರಿಕೆ. OMR ಕರೆಕ್ಟಾಗಿ ತುಂಬಿ, ಯಾಕಂದರೆ ನಿಮ್ಮ ರಿಸಲ್ಟ್ ನಿಂತಿರೋದೇ OMR ಮೇಲೆ. ಅದಕ್ಕೋಸ್ಕರ ರೂಲ್ ನಂಬರ್, ಬುಕ್ಲೆಟ್ ಕೋಡ್, ವರ್ಷನ್ ಕೋಡ್ ಸರಿಯಾಗಿ ತುಂಬಿ. ನೋಡಿ ಇಲ್ಲಿ ಬುಕ್ಲೆಟ್ ನಂಬರು, ರಿಜಿಸ್ಟರ್ ನಂಬರು, ವರ್ಷನ್ನು ಸರಿಯಾಗಿ ತುಂಬಬೇಕಾಗೋದು ನಿಮ್ಮ ಮೊದಲ ಕರ್ತವ್ಯ. ರಿಜಿಸ್ಟರ್ ನಂಬರ್ ಹಾಕೋದಾಗಲಿ, ಬುಕ್ಲೆಟ್ ಸೀರೀಸ್ನ ಹಾಕೋದಾಗಲಿ, ಕೋಡ್ನ ಹಾಕೋದಾಗಲಿ ಎಲ್ಲ ನಿಮ್ಮ ಮೊದಲ ಕರ್ತವ್ಯ. ಅದನ್ನು ಸರಿಯಾಗಿ ಹಾಕಬೇಕಾಗ್ತದೆ. ನಂತರ 2ನೇ ಸ್ಟೆಪ್ಪು, ವೃತ್ತಾನ ಕರೆಕ್ಟಾಗಿ ತುಂಬಿ. ವೃತ್ತಾನ ಸರಿಯಾಗಿ ನೋಡಿ, ಇಲ್ಲಿದೆ ನೋಡಿ, ಆ ವೃತ್ತಾನ ಕ್ಲೀನಾಗಿ ತುಂಬಿ. ಇನ್ನೊಂದು ಮುಖ್ಯ ಏನು ಅಂದರೆ, ಈ ಸರಿ ABCD ಜೊತೆ ಈ ಆಪ್ಷನ್ನು ಇದೆ, ಮರೆಯೋಂಗಿಲ್ಲ. ನಿಮ್ಗೆ ABCD ಒಳಗೆ ಯಾವುದು ಆನ್ಸರ್ ಗೊತ್ತಾಗಲಿಲ್ಲ ಅಂದರೆ ಲಾಸ್ಟ್ 5 ನಿಮಿಷ ಕೊಡ್ತಾರೆ, ಆವಾಗ ಈ ಆಪ್ಷನ್ನ ಭರ್ತಿ ಮಾಡಬೇಕಾಗ್ತದೆ. ಇದು ತುಂಬ ಇಂಪಾರ್ಟೆಂಟು, ಇದನ್ನು ನೋಡ್ಕೊಳ್ಳಿ. ಮತ್ತು OMR ಇದೆಯಲ್ಲ ನೋಡಿ, ಈ ಥರ ಯಾವ ರೀತಿ ಬೇಕಾದರೂ ಪಕ್ಕಕ್ಕೆಲ್ಲ ಟಚ್ ಆಗಂಗೆ ಮಾಡಿಬಿಟ್ಟಿರಾ, ಮಾರ್ಕ್ಸ್ ಹೋಗೋದು ಫಿಕ್ಸು. OMRನಲ್ಲಿ ಅನಗತ್ಯ ಗುರುತು ಹಾಕಬೇಡಿ. ಯಾಕಂದರೆ ನೋಡಿ, ಈ ಥರ ಹಾಕ್ಬಿಟ್ರೆ ನೋಡಿ, ಇಲ್ಲಿದೆ ಕಾಣಿಸ್ತಾ ಇದೆಯಲ್ಲ, ಈ ಥರ ಹಾಕ್ಬಿಟ್ರೆ ಮಾರ್ಕ್ಸ್ ಹೊರಟೋಗ್ಬಿಡ್ತದೆ. ಅದ್ರ ಬದಲು ಈ ಥರ ಸಂಪೂರ್ಣವಾಗಿ ತುಂಬಿಡಿ. ಅಕ್ಕಪಕ್ಕ ಟಚ್ ಆಗಬಾರ್ದು. ಈ ಥರ ಇಲ್ಲಿ ನೋಡಿ, ಈ ಥರ ಮಾಡಲೇಬೇಡಿ ಅಂತ ನೋಡಿ. ತಪ್ಪಾದ ವಿಧಾನಗಳು, ಅರ್ಧ ಹಾಕೋದು, ರೈಟ್ ಮಾರ್ಕ್ ಹಾಕೋದು, ಇಂಟು ಹಾಕೋದು, ಇವೆಲ್ಲ ತಪ್ಪು. ನೀವು ಈ OMR ಮಾಡಬೇಕಾದ್ರೆ ತುಂಬ ಎಚ್ಚರಿಕೆ ವಹಿಸ್ಬೇಕಾಗ್ತದೆ. ಒಂದೊಂದ್ಸರಿ 8ನೇ ಕ್ವಶನ್ ಎಕ್ಸಾಂಪಲ್ ಅಂದ್ಕೊಳ್ಳಿ, 8ನೇ ಕ್ವಶನ್ ಎಗೂ ಹಾಕ್ಬಿಟ್ಟಿರ್ತೀರ, ಡಿಗೂ ಹಾಕ್ಬಿಟ್ಟಿರ್ತೀರ. ಆ ಥರ ಆಗಬಾರ್ದು. ಒಂದು ಪ್ರಶ್ನೆಗೆ ಒಂದೇ ಆಪ್ಷನ್ಗೆ ನಾವು ಭರ್ತಿ ಮಾಡಬೇಕಾಗ್ತದೆ, ತುಂಬಬೇಕಾಗ್ತದೆ. ಇದು ತುಂಬಾ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಮುಂದಿನ ಟಿಪ್ಸ್ ನೋಡೋದಾದರೆ, 3 ಸುತ್ತಿನ ವಿಧಾನ ಅಂದರೆ 3 ರೌಂಡಾಗಿ ನಾವು ಟೆಕ್ನಿಕ್ನ ಯೂಸ್ ಮಾಡಬೇಕಾಗ್ತದೆ. ಏನಪ್ಪ, ಈ ರೀತಿ ಏನಾದರೂ ಮಾಡಿದ್ರೆ ಸಮಯ ಉಳಿತಾಯ ಆಗ್ತದೆ, ಹೆಚ್ಚು ಅಂಕನೂ ಬರ್ತೈತೆ. ಯಾವ 3 ಟಿಪ್ಸ್ ಅಂದರೆ, ಬನ್ನಿ ಇಲ್ಲಿ ಇದರೊಳಗೆ ಟೆಕ್ನಿಕ್ ಇದೆ. ಖಚಿತ ಉತ್ತರ ಗೊತ್ತಿರುವ ಪ್ರಶ್ನೆಗಳಿಗೆ ಮೊದಲು ಹಾಕ್ಬಿಡಿ. ಖಚಿತವಾಗಿ ಗೊತ್ತಿಲ್ವಾ, ಅವಕ್ಕೆ ನೆಕ್ಸ್ಟ್ ಹೋಗೋಣ, ತಡೀರಿ. ಮೊದಲು ಖಚಿತವಾಗಿ ಗೊತ್ತಾಯ್ತಾ, ಎಲ್ಲ ವೇಗವಾಗಿ ಮಾಡಿ. ಖಚಿತವಾಗಿ ಅದೇ ಆನ್ಸರು ಅಂತ ಗೊತ್ತಿರೋವು ಫಾಸ್ಟಾಗಿ ಅವಕ್ಕೆ ಹಾಕೊಂಡು ಹೋಗ್ತಾ ಇರಿ. ಸಮಯ ವೇಸ್ಟ್ ಮಾಡಬೇಡಿ. ಗೊತ್ತಿರೋವಕ್ಕೆ ನೀವು 1 ನಿಮಿಷ ಹಂಗೆ ತಿಂದುಬಿಟ್ರೆ ತಪ್ಪಾಗ್ತದೆ. ಗೊತ್ತಿರೋವಕ್ಕೆ ಏನಿದ್ರು ಫಾಸ್ಟ್ 30 ಸೆಕೆಂಡು 15 ಸೆಕೆಂಡು ಫಾಸ್ಟಾಗಿ ಮಾಡಬೇಕಾಗ್ತದೆ. ಯಾವ ಗೊತ್ತಿರೋ ಪ್ರಶ್ನೆಗಳು ಇಲ್ಲ, ನಮಗೊಂಚೂರು ಯೋಚಿಸಿದ್ರೆ ಬರ್ಬೋದು ಇದಕ್ಕೆ ಆನ್ಸರು ಅವನ್ನ ಸ್ಕಿಪ್ ಮಾಡಿ ಲಾಸ್ಟಿಗೆ ಸಮಯ ಉಳಿತೈತಲ್ಲ, ಆವಾಗ ಅವಕ್ಕೆ ಸರಿ ಮಾಡಿವ್ರಿ. ನೀವು ತುಂಬ ಸಮಯ ಹಾಕದೆ ಮುಂದೆ ಹೋಗಿ ಈ ಸಮಯ ಇಂಥವ್ರಾಗಿ ಕಳೆದ್ಬಿಡ್ತೀರ, ಯೋಚನೆ ಮಾಡ್ಕೊಂಡೇ ಕುತ್ಕೊಂಡ್ಬಿಡ್ತೀರ, ಟೈಮ್ ಹೊರಟೋಗ್ತಾ ಇರ್ತದೆ. ಇವಾಗ ಕಷ್ಟದ ಪ್ರಶ್ನೆಗಳಿಗೂ ಅಷ್ಟೇ ಟೈಮು ಜಾಸ್ತಿ ಕೊಡ್ತಾ ಇರ್ತೀರ, ಆವಾಗ ಟೈಮ್ ಶಾರ್ಟೇಜ್ ಬರೋ ಸಾಧ್ಯತೆ ತುಂಬಾ ಇದೆ. ನಂತರ 1 ಸುತ್ತು, 2ನೇ ಸುತ್ತು, 3ನೇ ಸುತ್ತು ಅಂತ ಈ ಥರ ಆಯ್ಕೆ ಮಾಡ್ಕೊಳ್ಳಿ.
ಒಂದನೇ ಸುತ್ತಿಗೆ ಗೊತ್ತಿರೋ ಪ್ರಶ್ನೆಗೆ 40% ಟೈಮ್ ಕೊಡಿ. ಎರಡನೇ ಸುತ್ತಿಗೆ ಅಷ್ಟು ಗೊತ್ತಿಲ್ಲ ಯೋಚನೆ ಮಾಡಿದ್ರೆ ಬರ್ಬೋದು ಅನ್ನೋದಕ್ಕೆ 40% ಸಮಯ ಕೊಡಿ. ಗೊತ್ತಿಲ್ಲ ಕಷ್ಟ ಅನ್ನೋದಕ್ಕೆ 20% ಕೊಡಿ. ಇದು ನಮ್ಮ ಸೂತ್ರ. ಮರೆಯದೆ ಇದನ್ನು ಅಪ್ಲೈ ಮಾಡಿ, ಯಾಕಂದರೆ ಇದರಿಂದ ಸಾಕಷ್ಟು ಸಮಯ ಉಳಿತಾಯ ಆಗ್ತದೆ ಮತ್ತು ಹೆಚ್ಚಿಗೆ ಅಂಕ ಬರೋ ಸಾಧ್ಯತೆಯೂ ತುಂಬಾ ಇದೆ. ಬನ್ನಿ ನೆಕ್ಸ್ಟ್ ಟಿಪ್ಸ್ಗೆ ಹೋಗೋದಾದರೆ ನೋಡಿ, ಈ ಟಿಪ್ಸ್ ನೋಡಿ. ಸಮಯ ನಿರ್ವಹಣೆ ಯಾಕಪ್ಪ ಮಾಡೋದು? ಸಮಯ ಸರಿಯಾಗಿ ಬಳಸ್ಬೇಕು. ಅವಲೇ ಹೇಳಿದೆ ನೋಡಿ, ಹೆಚ್ಚು ಅಂಕ ಗಳಿಸ್ಬೋದು. ಸಮಯ ಕರೆಕ್ಟಾಗಿ ನಿರ್ವಹಣೆ ಮಾಡಿದ್ರೆ ಹೆಚ್ಚು ಅಂಕ ಗಳಿಸ್ಬೋದು, ಫಿಕ್ಸು. ಇದರಿಂದ ಎಕ್ಸಾಮಲ್ಲಿ ಯಶಸ್ಸು ಫಿಕ್ಸು. ಏನು ಪ್ರಶ್ನೆದು? ಒಂದು ಪ್ರಶ್ನೆಗೆ ಹೆಚ್ಚು ಸಮಯ ಕೊಡಲೇಬೇಡಿ. ಪ್ರತಿ ಪ್ರಶ್ನೆಗೆ ಸರಾಸರಿ 45ರಿಂದ 60 ಸೆಕೆಂಡ್ ಮಾತ್ರ ಕೊಡಿ. ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಮುಂದೆ ಹೋಗ್ತಾ ಇರಿ, ತಿರ್ಗಾ ಅದು ಇನ್ನೂ ಹೆಚ್ಚು ಸಮಯ ತಿಂತದೆ ಅಂತ ಅರ್ಥ. ಇಲ್ಲಿ ನೋಡಿ, ಈ ಒಂದೊಂದು ಪ್ರಶ್ನೆಗೆ ಸಿಲುಕಾಕೊಂಡ್ಬಿಡ್ತೀರ. ಅದೇ ಪ್ರಶ್ನೆ ಹಿಡ್ಕೊಂಡ್ಬಿಡ್ತೀರ. ಏನು ಅದನ್ನೇ ಫುಲ್ಲು ಡೀಟೇಲಾಗಿ ನೋಡೇ ಬಿಡೋಣ, ಇದಕ್ಕೆ ಆನ್ಸರ್ ಹುಡುಕ್ಲೇಬೇಕು ಅಂತ. ಆವಾಗ 5-6 ನಿಮಿಷ ಹೊರಟೋಗ್ಬಿಡ್ತೈತಿ. ನೆಕ್ಸ್ಟ್ ಕ್ವಶನ್ ಈಸಿ ಇರೋಕ್ಕೂ ಹಾಕೋಕ್ಕಾಗಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಈಸಿ ಇರೋಕ್ಕೂ ಹಾಕೋಕ್ಕಾಗ್ದಂಗೆ ಆಗ್ಬಿಡ್ತೈತೆ. ಅದಕ್ಕೆ ಅಂಥವು ನೋಡಿ ಸ್ಕಿಪ್ ಮಾಡಿಬಿಡಿ, ಮುಂದೆ ಹೋಗ್ಬಿಡಿ. ಇದರಿಂದ ನೀವು ಮೊದಲು ಸುಲಭ ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿ. ಇದರಿಂದ ಸಾಕಷ್ಟು ಸಮಯ ಉಳಿಸ್ಬಹುದು. ಅರ್ಥ ಆಯ್ತಾ? ಆದ್ದರಿಂದ ನೀವು ಏನು ಮಾಡಬೇಕು ಅಂದರೆ, ಸಮಯ ನಿರ್ವಹಣೆ ಅತ್ಯಂತ ಮುಖ್ಯ. ಯಾವುದರಲ್ಲಿ? ಈ ಎಕ್ಸಾಮ್ಗಳಲ್ಲಿ, ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ. ಮುಂದಿನ ಟಿಪ್ಸ್ ನೋಡೋದಾದರೆ, ಗೊತ್ತಿಲ್ಲದ ಪ್ರಶ್ನೆ. ಒಂದೊಂದು ಪ್ರಶ್ನೆ ಗೊತ್ತಿಲ್ಲ, ಹೇಗಪ್ಪ ಇದು ತಂತ್ರ ಹುಡ್ಕೋದು ಅಂತ ಅಂದರೆ, ಗೊತ್ತಿಲ್ಲದ ಪ್ರಶ್ನೆಗಳಿಗೂ ಆನ್ಸರ್ ಮಾಡ್ಬೋದು. ಹೇಗಪ್ಪ ಅಂದರೆ ನೋಡಿ, ಇಲ್ಲಿ ಆಪ್ಷನ್ A, B, C, D ಅಂತ ಹಿಂಗಿರ್ತೈತೆ. ಈ ಮೊದಲು 2 ಸ್ಪಷ್ಟವಾಗಿ ತಪ್ಪು ಆಯ್ಕೆ ಎಂದು ತೆಗೆದುಹಾಕಿ. ನೀವು ಕ್ವಶನ್ ನೋಡ್ತೀರಾ, ಫಸ್ಟ್ನೇದು ತಪ್ಪು, ಅದಕ್ಕಾಗೋದೇ ಇಲ್ಲ. ಎರಡನೇದು ತಪ್ಪು ಅಂತ ಇವೆರಡನ್ನ ಸ್ಕಿಪ್ ಮಾಡಿಬಿಡ್ತೀರ. ಇನ್ನು ಯಾವ C ಮತ್ತು D ಇರ್ತೈತೆ, ಇವೆರಡರಾಗ ಒಂದು ಆನ್ಸರ್ ಇದ್ದೇ ಇರ್ತೈತೆ ಅಂತ ನಿಮಗೆ ಗೊತ್ತು. ತಿರ್ಗಿ ಆನಂತರ ಏನು ಮಾಡಬೇಕು? ಈ ಪ್ರಶ್ನೆಗೆ ಇದೆಯಾ, ಇವೆರಡರಲ್ಲಿ ಯಾವುದು ತುಂಬ ಕ್ಲೋಸ್ ಇದೆ, ಯಾವ ಆಪ್ಷನ್ ತುಂಬ ಕ್ಲೋಸ್ ಇದೆ, ಸಿನೋ ಡಿನೋ ನೋಡಿ. ಸಿ ತುಂಬ ಕ್ಲೋಸ್ ಇತ್ತು ಅಂದರೆ ಸಿ ಅಂತ ಹಾಕಿ ಆವಾಗ ನಿಮಗೆ ಒಂದು ಮಾರ್ಕ್ಸ್ ಬರೋ ಚಾನ್ಸಸ್ ತುಂಬಾ ಇರ್ತದೆ. ಅದಕ್ಕೋಸ್ಕರ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಈ ಟ್ರಿಕ್ನ ಯೂಸ್ ಮಾಡಿ. ಯಾವುದೋ ಒಂದೆರಡನ್ನ ರಿಮೂವ್ ಮಾಡೋದು, ಇನ್ನೆರಡರಲ್ಲೇ ಸರಿಯಾದ ಉತ್ತರನ ಆಯ್ಕೆ ಮಾಡೋದು. ನಂತರ ಆತುರ ಬೇಡ. ನೀವು ವೇಗವಾಗಿ ಹೋಗಬೇಕು ಅಂತ ಏನಿಲ್ಲ. ಗೊತ್ತಿರೋ ಪ್ರಶ್ನೆಗೆ ವೇಗವಾಗಿ ಹೋಗೋದ್ರಲ್ಲಿ ತಪ್ಪಿಲ್ಲ. ಗೊತ್ತಿಲ್ಲದೆ ಇರೋಕ್ಕೂ ಫಾಸ್ಟಾಗಿ ಹೋಗ್ಬಿಡ್ತೀವಿ. ನೋಡಿ, ಇದಕ್ಕೆ B, ಈ C ಅಂತ ಹಿಂಗೆ ಫಾಸ್ಟಾಗಿ ಹೋಗ್ಬಿಡ್ತೀವಿ. ಆವಾಗ ತಪ್ಪಾಗೋ ಸಾಧ್ಯತೆ ತುಂಬಾ ಇರ್ತದೆ. ನೋಡಿ, ಇಲ್ಲಿ ವೇಗವಾಗಿ ಏನಾದರೂ ನೀವು ಆನ್ಸರ್ ಮಾಡ್ಕೊಂಡು ಹೋದರೆ ತಪ್ಪಾಗುವ ಸಾಧ್ಯತೆ ತುಂಬ ಇರ್ತೈತೆ. ಗೊತ್ತಿರೋದಕ್ಕೆ ಮಾಡಿ, ಆದರೆ ಗೊತ್ತಿಲ್ಲದಿರೋಕ್ಕೂ ವೇಗವಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ನಿಖರವಾಗಿ ಉತ್ತರ ಗೊತ್ತಿದ್ರೆ ವೇಗವಾಗಿ ಹೋಗೋದು ತುಂಬ ಉತ್ತಮ. ಯಾಕಂದರೆ ಹೆಚ್ಚು ಅಂಕ ಬರುತ್ತವೆ. ನೀವು ನಿಖರತೆ ಇಲ್ಲ ಅಂದರೆ ಕಡಿಮೆ ಅಂಕ ಬರ್ತವೆ. ಸುಲಭ ಪ್ರಶ್ನೆ ಅಂತ ಅಂದ್ಕೊಂಡ್ಬಿಡ್ತೀರಾ, ಅವನು ಇನ್ನೊಂದು ಸರಿ ಕ್ರಾಸ್ ಚೆಕ್ ಮಾಡಬೇಕಾಗ್ತದೆ. ಕೊನೆಯಲ್ಲಿ ಸುಲಭ ಪ್ರಶ್ನೆ ಬಿಡಿ, ಹಾಕೊಂಡು ಹೋಗ್ಬಿಡೋಣ ಅಂತ ಅಲ್ಲೇ ನಾನು ಟ್ವಿಸ್ಟ್ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಕ್ವಶನ್ ಪೇಪರ್ನ ಕ್ವಶನ್ನ ಸರಿಯಾಗಿ ನೋಡಬೇಕಾಗ್ತದೆ. ಇದು ತುಂಬಾ ಇಂಪಾರ್ಟೆಂಟು. ಸರಿಯಾದ ತಂತ್ರ, ನಿಖರವಾದ ಉತ್ತರ, ಯಶಸ್ಸು ಫಿಕ್ಸ್. ಸ್ಮಾರ್ಟ್ ವರ್ಕ್ ಬೇಕು, ಸ್ಮಾರ್ಟ್ ಆಗಬೇಕು. ಸ್ಮಾರ್ಟ್ ಆದರೆ ಮಾತ್ರ ಇಲ್ಲಿ ಸರ್ವೈವಲ್ ಆಗೋಕ್ಕೆ ಸಾಧ್ಯ. ನೆಕ್ಸ್ಟ್ ಟಿಪ್ ನೋಡೋದಾದರೆ, ಕೊನೆಯ ಟಿಪ್ ಏನು ಅಂದರೆ, ಕೊನೆಯ 10 ನಿಮಿಷ ಪರೀಕ್ಷೆಯಲ್ಲಿ ಗೆಲ್ಲಲು ಕೊನೆಯ 10 ನಿಮಿಷ ತುಂಬಾ ಮುಖ್ಯ. ಯಾಕಂದರೆ ಇಲ್ಲಿ ಅಂತಿಮವಾಗಿ ಪರಿಶೀಲನೆ ಮಾಡ್ಬೋದು. ಏನು? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಗುರುತಿಸುವುದನ್ನು ಪರಿಶೀಲಿಸಿ. ನೋಡಿ, ನೀವು ಮೊದಲೇನು ಮಾಡಬೇಕು ಅಂದರೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕರೆಕ್ಟಾಗಿ ಎಲ್ಲವಕ್ಕೂ ಗುರುತಿಸಿದ್ದೀನಾ ಅವನ್ನ ನೋಡಬೇಕು. ನಂತರ OMRನಲ್ಲಿ ರಿಜಿಸ್ಟರ್ ನಂಬರು, ಬುಕ್ಲೆಟ್ ನಂಬರು ಮತ್ತು ವರ್ಷನ್ ಕೋಡು, ಸೀರೀಸು ಇವನ್ನೆಲ್ಲ ಕರೆಕ್ಟಾಗಿ ಹಾಕಿದ್ದೀನಾ. ಇವಾಗ ಇನ್ನೊಂದು ಆಪ್ಷನ್ ಬಿಟ್ಟಿದ್ದಾರಲ್ಲ, A, B, C ಮತ್ತು D ಜೊತೆ ಈನೂ ಕೊಟ್ಟಿದ್ದಾರೆ. ಈಗೂ ಹಾಕಿದ್ದೀನ, ನನಗೆ ಗೊತ್ತಿಲ್ಲದವರೋ ಪ್ರಶ್ನೆಗಳಿಗೆ ಈಗೂ ಭರ್ತಿ ಮಾಡಿದ್ದೀನಾ, ಚುಕ್ಕಿ ಭರ್ತಿ ಮಾಡಿದ್ದೀನಾ ಅಂತ ನೋಡಿ. ಇವಾಗ ಅಕಸ್ಮಾತ್ ಈಗೂ ಭರ್ತಿ ಮಾಡಿಲ್ಲ ಅಂದರೆ ತಿರ್ಗಾ ನಿಮ್ಮದು 0.25 ಮಾರ್ಕ್ಸ್ ಹೋದೇ ಹೋಗುತ್ತೆ. ಅದಕ್ಕೋಸ್ಕರ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಆದಷ್ಟು ಈ ಆಪ್ಷನ್ಗೆ ಫುಲ್ಲು ರೌಂಡ್ ಅಪ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟು. ನಿಮಗೆ ಮೇಯ್ನು ರಿಜಿಸ್ಟರ್ ನಂಬರು, ವರ್ಷನ್ ಕೋಡು, ಬುಕ್ಲೆಟ್ ಕೋಡು ಮತ್ತು ನಿಮ್ಮ ಸಿಗ್ನೇಚರು ಮತ್ತು ಅಲ್ಲಿ ನಿಮಗೆ ಬಿದ್ದಿರ್ತಾರಲ್ಲ ಕೊಠಡಿಯಲ್ಲಿ
ಅವ್ರ ಹತ್ರನೂ ಸಿಗ್ನೇಚರ್ ಹಾಕ್ಸ್ಕೊಳೋದು ತುಂಬ ಮುಖ್ಯ, ಹಾಕ್ಸ್ಕೊಳ್ಳೇಬೇಕು. ನಂತರ ಮಾನಸಿಕ ನಿಯಂತ್ರಣ. ಯಾವುದೇ ಪ್ರಶ್ನೆ ಕಷ್ಟ ಅಂತ ಆತಂಕ ಪಡಬೇಡಿ. ಫಸ್ಟ್ನೇ ಕ್ವಶನ್ನೇ ಕಷ್ಟ ಬಂದ್ಬಿಡ್ತು ಅಂತ ಆತಂಕ ಪಡಬೇಡಿ, ಕುಗ್ಬೇಡಿ. ನೆಕ್ಸ್ಟ್ ಪ್ರಶ್ನೆ ಈಸಿ ಬರುತ್ತೆ, ನನಗಿರೋದು ಬರುತ್ತೆ ಅಂತ ವಿಶ್ವಾಸ ಇಟ್ಕೊಳ್ಳಿ. ಆವಾಗ ನೀವು ಉತ್ತಮವಾಗಿ ಎಕ್ಸಾಮ್ ಬರೆಯಲು ಸಾಧ್ಯವಾಗ್ತದೆ. ಇದಿಷ್ಟು ನಾನು ನಿಮಗೆ ಕೊಡಬೇಕು ಅಂದ್ಕೊಂಡಿದ್ದಿರೋ ಟಿಪ್ಸು. ಇದನ್ನು ಯೂಸ್ ಮಾಡ್ಕೊಳ್ಳಿ, ಆರಾಮಾಗಿ ಎಕ್ಸಾಮ್ ಬರಿಬೋದು ಅಂತ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ನಾವು ಸೆಲೆಕ್ಟ್ ಆಗ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಆಗ ಉತ್ತಮವಾಗಿ ಎಕ್ಸಾಮ್ ಬರೆಯೋಕ್ಕೆ ಸಾಧ್ಯವಾಗ್ತದೆ. ಎಲ್ಲರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್, ಆಲ್ ದ ಬೆಸ್ಟ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಯೂಸ್ಫುಲ್ ಮಾಹಿತಿನ ನಿಮಗೆ ಕೊಡ್ತೇವೆ. ಥ್ಯಾಂಕ್ ಯು.